ಒಂದೆರಡು ಸರಿ ಜನತಾದಳ ಬಿಟ್ಟರೆ ಉಳಿದವರೆಲ್ಲ ಕಾಂಗ್ರೆಸ್. ಅವಾಗೆಲ್ಲ ಬೆಟ್ಟ ಕಾಣಿಸಿರ್ಲಿಲ್ವಾ? ಅವಾಗ ಭೂಮಿ ಒಳಕೋಗ್ಬಿಟ್ಟಿತ್ತು ಬೆಟ್ಟ. ಈಗ ಏಕಾಏಕಿ ಉದ್ಭವ ಆಗ್ಬಿಟ್ಟೈತೆ, ಮೇಲೆ ಬಂದ್ಬಿಟ್ಟೈತೆ. ಇವಾಗ ರಾಮನ್ ಕಾಣಿಸ್ತಾವನೆ. ಯಾಕೆ? ಇಡೀ ದೇಶ ರಾಮ ರಾಮ ಅಂತ ಆಯ್ತಲ್ಲ. ಇವಾಗ 70 ವರ್ಷ ಇವ್ರಿಗೆ ರಾಮನು ಕಾಣಲಿಲ್ಲ, ಹನುಮಂತನು ಕಾಣಲಿಲ್ಲ, ಈಶ್ವರನು ಕಾಣಲಿಲ್ಲ. ಈಗ ಅವ್ರು ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, ನನ್ನ ಹೆಸರಲ್ಲೇ ಇದೆ ರಾಮ, ನನ್ನ ಹೆಸರಲ್ಲೇ ಇದೆ ಶಿವ ಅನ್ನೋ ಸ್ಟೇಜ್ಗೆ ಅವ್ರು ಬಂದಿದ್ದಾರೆ. ಅಂದರೆ ಅದ್ರ ಪ್ರಭಾವ ಯಾರು? ನಮ್ಮಿಂದ. ನಾವು ತಾನೇ ಹೇಳ್ಸಿರೋದು. ಯಾವುದಕ್ಕೆ? ನಾವೇನು MLA ಇರಲಿಲ್ಲಲ್ಲ ಅಲ್ಲಿ. ನಾವೇನು MLA ಇರಲಿಲ್ಲ, MP ಇರಲಿಲ್ಲ. ಅವರೇ ಇದ್ದವರೆಲ್ಲ ಅವರೇ ಮಾಡಬೇಕಾಗಿತ್ತು. ಈ ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿ ಆದ ತಕ್ಷಣ ಈಗೇನೋ ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಬೋಗಸೆ ಇವ್ರ ಕೈಲಿ. ಅದೇನು ಆಗಲ್ಲ. ಸುಮ್ಮನೆ ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಹೇಳ್ತಾ ಇದ್ದಾರೆ. ಜನ ಯಾರು ನಂಬಕ್ಕೆ ರೆಡಿ ಇಲ್ಲಲ್ರಿ. ಹೃದಯದಲ್ಲಿ ನೀವು ಟಿಪ್ಪು ಸುಲ್ತಾನ್ ಇಟ್ಕೊಂಡು ಬಾಯಲ್ಲಿ ರಾಮ 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 ಅಂದ್ರೆ ಒಲಿಯಲ್ಲ ರೀ ರಾಮ. ಹೃದಯದಿಂದ ಬರಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088370000. ರಾಮ ನಾವೆಲ್ಲ ಕರಸೇವಕರಾಗಿ ಹೋಗಿದ್ದೀರಿ. ಇವ್ರೇನು ಹೇಳಿದ್ರು? ರಾಮನೇ ಕಾಲ್ಪನಿಕ ಕತೆ, ಅದೊಂದು ಕತೆ ಕಾದಂಬರಿ ಅಂತೆ. ಅಫಿಡವಿಟ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸು ಅಫಿಡವಿಟ್ ಹಾಕಿದ್ದಾರೆ. ರಾಮ ಒಬ್ಬ ಕಾಲ್ಪನಿಕ. ನಡೆದ ಸಾಕ್ಷಿ ಏನು? ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಕಾಂಗ್ರೆಸ್ ಅವರು. ಯಾರು? ದಿಗ್ವಿಜಯ್ ಸಿಂಗ್ ಏನೋ ಇರಬೇಕು ಅವರು. ಮೋಸ್ಟ್ಲಿ ಅವ್ರು ಇರಬೇಕು. ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು. ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು. ಅಲ್ಲಿ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವರು ಕಪಿಲ್ ಸಿಬಲ್ ಅವರು ಕಾಂಗ್ರೆಸ್ ತಾನೇ ಅವಾಗ ಇದ್ದಿದ್ದು. ಹೇಳಿದಂಥವ್ರು. ಮತ್ತು ಅಲ್ಲಿರೋದು ಡಿಸ್ಪ್ಯೂಟೆಡ್ ಲ್ಯಾಂಡು, ನಾನು ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದವರು. ರಾಮ ಸೇತುನೇ ಸುಳ್ಳು ಅಂತ ಹೇಳಿದ್ರು. ಇವೆಲ್ಲ ಬಿಜೆಪಿಯವ್ರ ಸೃಷ್ಟಿ ಅಂತ ಹೇಳಿದ್ರು. ಈಗ ಅಯೋಧ್ಯೆ ರಾಮ ಮಂದಿರ ಯಾರ್ದ್ರಿ? ಅವ್ರ ಅಪ್ಪಂದ ಅಂತ ಕೇಳ್ತಾರೆ. ಹೌದ್ರಿ? ಹೌದು. ನಾವೇ ಫೈಟ್ ಮಾಡಿದ್ದಲ್ಲ ರಾಮ ಮಂದಿರ ಹೋರಾಟ. ನಾವೇ ತಾನೇ ಮಾಡಿದ್. ನೀವ್ಯಾರನ ಬಂದಿದ್ದೀರಾ? ರಾಮ ಮಂದಿರ ಹೋರಾಟ ಮಾಡಿದವ್ರು ಹೌದು. ಅಯೋಧ್ಯೆಗೆ ಹೋಗಿ 21 ದಿನ ಕರಸೇವೆಯಲ್ಲಿ ಪಾಲ್ಗೊಂಡವ್ರು ನೀವು ಯಾರನ್ನ ಒಬ್ಬರು ಬಂದಿದ್ದೀರಾ? ನಿಮ್ಮ ಮನೆಯಿಂದ ಒಬ್ಬರು? ನಿಮ್ಮ ಮನೆಗೆ ಒಬ್ಬರು ಬಂದಿದ್ದೀರಾ? ಒಬ್ಬರು ಬಂದಿಲ್ಲ. ರಾಮ ಮಂದಿರ ರಾಮನೇ ಸುಳ್ಳು ಅಂತ ಹೇಳಿದವ್ರಿಗೆ ರಾಮ ಏನು ಇವ್ರದ ಅಂತ ಕೇಳಕ್ಕೆ ಏನು ಇವ್ರದ್ದೇನು ಅಧಿಕಾರನೇ ಇಲ್ಲ ಇವ್ರಿಗೆ.